ಮೇ 10 ವಿಶ್ವ ತಾಯಂದಿರ ದಿನ, ಮದರ್ಸ್ ಡೇ. ಇಡೀ ಪ್ರಪಂಚದಲ್ಲಿ, ಇಡೀ ವಿಶ್ವದಲ್ಲಿ ತಾಯಂದಿರಿಗೆ ಅಂತ ಒಂದು ದಿನ, ಯಾವ ದೇಶ, ಮೊದಲನೇ ದೇಶ ಒಂದು ತಾಯಂದಿರಿಗೆ ಕೃತಜ್ಞತೆ, ಆ ತಾಯಿಯ ಸೇವೆಗೆ ಒಂದು ದಿನ ಅವ್ರನ್ನ ನಮಿಸುವಂಥ ದಿನ ಇಡಬೇಕು ಅಂತಂದ್ಬಿಟ್ಟು ವಿಶ್ವದಲ್ಲಿ ಮೊದಲನೇ ದೇಶ US ಕಂಟ್ರಿ, ಅಲ್ಲಿನ ಪ್ರೆಸಿಡೆಂಟ್ ಒಂದು ತಾಯಂದಿರ ದಿನ ಆಚರಿಸ್ಬೇಕು ಅನ್ನುವಂಥದ್ದನ್ನು ಮಾಡ್ತಾರೆ. ಇದು 1908ರಲ್ಲಿ, ಅಂದರೆ 1908ಅಲ್ಲಿ ಒಂದು ತಾಯಿಯ ಸೇವೆ, ಆ ತಾಯಿಯ ಸೇವೆಗೆ ಯಾವುದೇ ಒಂದು ಸಮಾನತೆ, ಆ ತಾಯಿಯ ಸೇವೆ ಏನಿರುತ್ತೆ, ಮಕ್ಕಳಿಗಿರ್ಬೋದು, ಸೊಸೈಟಿಗಿರ್ಬೋದು, ದೇಶಕ್ಕಿರ್ಬೋದು, ಆ ಇಡೀ ಕುಟುಂಬಕ್ಕೆ ಒಂದು ತಾಯಿಯ ಸೇವೆ ಏನಿರುತ್ತೆ ಅಂತಂದರೆ ಅದಕ್ಕೆ ಪರಿಪೂರ್ಣವಾಗಿರುವಂಥ ಇನ್ನೊಬ್ಬರನ್ನ, ತಾಯಿಯ ದೇವತೆಯನ್ನ ಇನ್ನೊಬ್ಬರಿಗೆ ಹೋಲಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ತಾಯಿಯ ದಿನ, ಟೀಚರ್ಸ್ ಡೇ ಇದೆ, ಚಿಲ್ಡ್ರನ್ಸ್ ಡೇ ಇದೆ, ಎಲ್ಲ ಥರ ದಿನ ಇದೆ. ಆದರೆ ತಾಯಂದಿರ ದಿನ ಯಾವತ್ತಿಂದ ಬಂತು, ಯಾವತ್ತಿಂದ ಆಚರಣೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಅದು ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ತಾಯಂದಿರಿಗೂ ಕೂಡ ಇಂಥದ್ದೊಂದು ದಿನ ಸೆಲೆಬ್ರೇಷನ್ಸ್ ಅಂತ ತಾಯಿ ಕೇಳಲ್ಲ. ತಾಯಿ ತನ್ನ ಮಕ್ಕಳು ಗೌರವ ಕೊಟ್ಟರೆ ಸಾಕು ಅಂತ ಆಸೆ ಪಡ್ತಾಳೆ. ತಾಯಿ ತನ್ನ ಮಕ್ಕಳನ್ನೇ ಆಸ್ತಿಯಾಗಿ ನೋಡ್ತಾ ಇರ್ತಾಳೆ. ಬೇರೆ ಯಾವುದೇ ಆಸ್ತಿ ಬಗ್ಗೆ ತಾಯಿಗೆ ವ್ಯಾಮೋಹ ಇರಲ್ಲ. ಅದರಿಂದ ಇವತ್ತು ನಾನು ತುಂಬ ಹೃದಯದಿಂದ ಎಲ್ಲ ತಾಯಂದಿರಿಗೂ ಹೃದಯ ತುಂಬಿ ನಾನು ನಮಿಸ್ತಾ ಇದ್ದೀನಿ. ತನ್ನ ಮಕ್ಕಳಿಗೆ ಉತ್ತಮವಾದ ಭವಿಷ್ಯವನ್ನ ಕೊಡ್ಲಿಕ್ಕೆ ತಾಯಿಯೇ ಮೊದಲ ಗುರು ಆಗಿರ್ತಾಳೆ. ತಾಯಿಯೇ ತನ್ನ ಮನೆಯಲ್ಲಿ ಸಂಸ್ಕಾರವನ್ನ ಕೊಡ್ತಾಳೆ. ಅದಕ್ಕೆ ಆ ತಾಯಂದಿರು ಇವತ್ತು ಬಂದಿದ್ದಾರೆ ತನ್ನ ಮಕ್ಕಳನ್ನ ಕರ್ಕೊಂಡು. ಮುಂದೆ ಭವಿಷ್ಯದಲ್ಲಿ ಆ ತಾಯಿ ತನ್ನ ಸಂಸ್ಕಾರವನ್ನ ಕೊಟ್ಟು, ಆ ಮಕ್ಕಳನ್ನ ಉತ್ತೇಜನವನ್ನ ಕೊಟ್ಟು, ತನ್ನ ಪರಿಶ್ರಮದಿಂದ ಮುಂದೆ ಆ ಮಗುವನ್ನ ಏನಾದ್ರೂ ಸಾಧಿಸ್ಲಿಕ್ಕೆ ಪ್ರೋತ್ಸಾಹ ಕೊಡ್ಬೋದು. ಆ ತಾಯಿಗೆ ನಮಿಸುವಂಥ ದಿನ ಇವತ್ತು ವಿಶ್ವ ತಾಯಂದಿರ ದಿನ, ವರ್ಲ್ಡ್ಸ್ ಮದರ್ ಡೇ. ಏನಿವತ್ತು ವಿಶೇಷ ಅಂದರೆ ತಾಯಂದಿರಿಗೆ ಗೌರವಿಸುವಂಥ ದಿನ. ಎಷ್ಟು ಪ್ರಪಂಚದಲ್ಲಿ US ಕಂಟ್ರಿ, ಕೆನಡಾ, ಆಸ್ಟ್ರೇಲಿಯಾ, UK, ಈ ಥರ ಎಲ್ಲ ಯುನೈಟೆಡ್ ನೇಷನ್ಸ್, ಈ ಎಲ್ಲ ಕಂಟ್ರೀಸಲ್ಲೂ ಕೂಡ ತಾಯಿಯ ನಿಸ್ವಾರ್ಥ ಸೇವೆಯನ್ನು ಗುರುತಿಸುವಂಥ ದಿನ ಇದಾಗಬೇಕು ಅಂತ ವಿಶ್ವ ತಾಯಂದಿರ ದಿನ ಅಂತ ಇವತ್ತನ್ನ ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತು ಬಂದಿರುವಂಥ ಎಲ್ಲ ತಾಯಂದಿರು ಕೂಡ ತುಂಬ ವಿಶೇಷತೆ. ತನ್ನ ಮಗುವನ್ನ ಇಷ್ಟು ಪ್ರತಿಭಾವಂತ ವಿದ್ಯಾರ್ಥಿ ಮಾಡಬೇಕಂದ್ರೆ ತಾಯಿಯ ಪರಿಶ್ರಮ ಜಾಸ್ತಿ ಇದೆ, ಅವಳ ತಪಸ್ಸು ಜಾಸ್ತಿ ಇದೆ, ಅವಳ ಆಶೀರ್ವಾದ ಆ ಮಕ್ಕಳಿಗೆ ಜಾಸ್ತಿ ಇದೆ. ಅದಕ್ಕೆ ಈ ದಿನ ಅವಳ ವಿಶೇಷವಾಗಿರುವಂಥ ದಿನ, ಅವಳಿಗೆ ಗೌರವ ಸಲ್ಲುವಂಥ ದಿನ. ಆ ತಾಯಿಯ ಪರಿಪೂರ್ಣ ಆಶೀರ್ವಾದ ಆ ಮಕ್ಕಳಿಗೆ ಯಾವ ರೀತಿ ಸಿಕ್ಕಿದೆ ಅಂದರೆ, ತನ್ನ ಮಗು ಪ್ರತಿಭಾವಂತಳಾಗಿದ್ದಾಳೆ, ಸಮಾಜ ಗುರುತಿಸೋ ಅಂಥವಳಾಗಿದ್ದಾಳೆ, ತನ್ನ ಕಣ್ಮುಂದೆ ತಾಯಿ ಏನನ್ನ ಸಾಧನೆ ಮಾಡಲಿಕ್ಕೆ ಆಗಲ್ಲ ಆ ಕನಸನ್ನ ತನ್ನ ಮಕ್ಕಳಲ್ಲಿ ಈಡೇರಿಸುವಂಗೆ ಮಾಡ್ತಾಳೆ. ಆ ತಪಶ್ಶಕ್ತಿ ಯಾರಿಗಾದ್ರೂ ಇದೆ ಅಂದರೆ ತಾಯಿಗೆ ಮಾತ್ರ. ತಾಯಿ ಜನ್ಮ ಕೊಟ್ಟು ಬೇರೆ ಥರ ಮಕ್ಕಳನ್ನ ತಳ್ಳಿ ಹಾಕಲ್ಲ. ತಾಯಿ ಜನ್ಮ ಕೊಟ್ಟು ಪ್ರತಿದಿನ ತಪಸ್ ಮಾಡ್ತಾಳೆ, ತನ್ನ ಕುಟುಂಬದವ್ರಿಗೆ, ತನ್ನ ಮಕ್ಕಳಿಗೆ ಉತ್ತಮವಾಗಿರುವಂಥ ಭವಿಷ್ಯ ಕೊಡಬೇಕು ಅಂತ ತನ್ನನ್ನೇ ದಾರೆ ಎರಿತಾಳೆ. ಯಾವ ಸೇವೆಗೂ ಪ್ರತಿಫಲ ಕೇಳಲ್ಲ. ತಾಯಿ ಒಬ್ಳೇನೆ. ಯಾರಾದ್ರೂ ಆಚೆ ಕಡೆ ಕೆಲಸ ಮಾಡಿದ್ರೆ ನನ್ಗೆಷ್ಟು ಸಂಬಳ ಬರುತ್ತೆ ಅಂತ, ತಾಯಿ ಒಬ್ಬ ದೇವತೆ ಮಾತ್ರ ಎಷ್ಟು ಸೇವೆ ಮಾಡ್ತಾಳೆ ಬೆಳಗ್ಗೆಯಿಂದ ರಾತ್ರಿವರೆಗೂ. ಆ ತಾಯಿ ಯಾರಲ್ಲೂ ಕೂಡ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಇರೋಂಥ ದೇವತೆ ಈ ಭೂಮಿ ಮೇಲೆ ಯಾರಾದ್ರೂ ಇದ್ದಾರೆ ಅಂದ್ರೆ ಅವರು ತಾಯಿ ಮಾತ್ರ ಅಂತ ನಾನು ಈ ವೇದಿಕೆ ಮುಖಾಂತರ ಗೌರವವಾಗಿ ಹೇಳ್ತೀನಿ. ಬೆಳಗ್ಗೆ ಎದ್ದ ಮೇಲೆ ಅವಳು ಮದುವೆ ಆಗೋವರೆಗೂ ಆ ತಾಯಿ ತಂದೆ ತಾಯಿ ಮನೆಯಲ್ಲಿ ಮುಗ್ಧೆ ಆಗಿ ಬೆಳೀತಾಳೆ. ತಂದೆ ತಾಯಿ ಮನೆ ದಾಟಿ ಬಂದಾದ್ಮೇಲೆ ತಂದೆ ತಾಯಿಗೆ ತೋರಿಸುವ ಗೌರವ ಹೇಗಂದ್ರೆ, ಎಲ್ಲಿ ಕೂಡ ನನ್ನ ತಂದೆ ತಾಯಿ, ನನ್ನ ಜೊತೆಯಲ್ಲಿ ಹುಟ್ಟಿರೋ ಸೋದರರು ತಲೆ ಬಗ್ಗಿಸ್ಬಾರ್ದು, ಆ ರೀತಿ ನಾನು ಗೌರವವಾಗಿ ನಡ್ಕೋಬೇಕು ಅಂತ ಎಲ್ಲಾ ನೋವನ್ನ, ಅವಮಾನವನ್ನ ಮೌನವಾಗಿ ಸಹಿಸ್ಕೊಳ್ಳೋ ಅಂತ ತಾಯಿ ದೇವತೆ ಎಲ್ಲೂ ಸಿಗಲ್ಲ. ಭಾರತ ದೇಶದಲ್ಲಿ ಬಿಟ್ರೆ ಇನ್ನೆಲ್ಲೂ ಸಿಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ತಾಯಿಗೆ ಆ ಸಂಸ್ಕಾರ ಆ ತಾಯಿಯಿಂದನೇ ಬಂದಿರುತ್ತೆ. ಅದಕ್ಕೆ ಆ ತಾಯಿ ದೇವತೆನ ಯಾರು ಕೂಡ, ಆ ತಾಯಿಯಷ್ಟು ಇನ್ಯಾರು ಪವಿತ್ರವಾಗಿರುವಂತ ಅವರು ಯಾರೂ ಇಲ್ಲ ಈ ಭೂಮಿ ಮೇಲೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವಳು ಯಾವತ್ತೂ ಕೂಡ ತಾನು ಚೆನ್ನಾಗಿರ್ಬೇಕು, ತಾನು ದುಡಿಬೇಕು, ತಾನು ಎಲ್ಲ ಕಷ್ಟಗಳಿಂದ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡಲ್ಲ. ತನ್ನ ಕುಟುಂಬನ, ತನಗೆ ಗೌರವ ಕೊಡದೆ ಹೋಗ್ಲಿ ಆ ಮನೇನ, ಮಕ್ಕಳನ್ನ, ತನ್ನ ಜೊತೆಯಲ್ಲಿರುವಂಥವನ್ನ, ತನ್ನನ್ನು ಯಾವ ಮನೆಗೆ ಕೊಟ್ಟಿರ್ತಾರೆ ಆ ಮನೆ ಗೌರವನ್ನ, ಇಷ್ಟೆಲ್ಲ ಜವಾಬ್ದಾರಿಯನ್ನ ಆ ತಾಯಿ ತಲೆ ಮೇಲೆ ಹೊತ್ತು ಎಷ್ಟೆಲ್ಲ ನಿಭಾಯಿಸ್ತಾಳೆ ಆ ತಾಯಿ.
ಆದ್ರೆ ಆ ತಾಯಿಗೆ ಪ್ರತಿಫಲ ಏನ್ ಕೇಳ್ತಾಳೆ? ಗೌರವ ಮಾತ್ರ. ತನ್ನ ಮಕ್ಕಳು ಗೌರವ ಕೊಟ್ಟಾಗ, ಕುಟುಂಬದಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇರ್ತಾಳೆ, ಅವ್ರು ಗೌರವ ಕೊಟ್ಟಾಗ ಅದನ್ನ ಅವಳು ತೃಪ್ತಿಯಾಗಿ ನೋಡ್ತಾಳೆ. ಬೇರೆ ಯಾವುದೇ ಒಂದನ್ನ ಫಲಾಪೇಕ್ಷೆ ಪಡೆದೇ ಇರೋಂಥ ಅವಳು ನಿಸ್ವಾರ್ಥವಾಗಿರುವಂತ ತಾಯಿ ದೇವತೆ ಇದ್ದಾರೆ ಅಂದ್ರೆ ಈ ಭೂಮಿ ಮೇಲೆ ಅವರು ತಾಯಿ ಮಾತ್ರ ಆಗ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಆಗ್ಬೇಕು. ಮಕ್ಕಳಿಗೆ ಇವತ್ತಿಷ್ಟು ಪ್ರತಿಭೆ ಬರ್ಬೇಕಂದ್ರೆ ಆ ಮಗು ಯಾವ ಸ್ಕೂಲಲ್ಲಿ ಓದ್ಬೇಕು? ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಕೂಡ ಇಂಥ ಪ್ರತಿಭಾವಂತ ಮಕ್ಕಳು ನಮ್ಮ KGF ತಾಲೂಕಿನಲ್ಲಿ ಇದ್ದಾರೆ ಅನ್ನೋಂಥ ಸತ್ಯ ಯಾರಿಗೆ ಗೊತ್ತಾಗ್ಬೇಕು? ನನ್ನ ಆದಿಯಾಗಿ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ನಾವೇ ಎಷ್ಟು ಅಂಧಕಾರದಲ್ಲಿ ಇರ್ತೀವಿ. ಅಂಧಕಾರದಲ್ಲಿ ನಮ್ಮ ಮಗು ಸ್ಟ್ಯಾಂಡರ್ಡ್ ಆಗಿರೋ ಸ್ಕೂಲಲ್ಲಿ ಓದಿದ್ರೇನೆ ಸಂಸ್ಕಾರ ಬರೋದು, ಒಳ್ಳೆ ಮಾರ್ಕ್ಸ್ ತೆಗೆದು ಇಲ್ಲ. ಪ್ರತಿಭೆ ಮಕ್ಕಳಲ್ಲಿರುತ್ತೆ. ಆ ಪ್ರತಿಭೆನ ತಾಯಿ, ತಂದೆ, ಗುರುವು 3 ಜನ ತಿದ್ದುತ್ತಾರೆ. ಆ ಥರದ್ದು ಒಂದು ಅನುಭವ ನನಗೆ. ಇತ್ತೀಚಿನ ದಿನಗಳಲ್ಲಿ ನಾವು ದೇಗುಲಕ್ಕೆ ಒಂದೇ ಸಾರಿ ಕಲ್ಲು ಒಳಗಡೆ ಹೋಗುತ್ತೆ. ಆ ಕಲ್ಲು ಮತ್ತೆ ಪ್ರತಿರೂಪವಾಗಿ ಶಿಲೆ ಆಗತ್ತೆ. ಆ ಶಿಲೆ ದೇವರ ದೈವಿ ಲಕ್ಷಣ ಬಂದು ಪ್ರತಿದಿನ ಭಕ್ತರನ್ನ ಆಕರ್ಷಿಸ್ತಾ ಇರುತ್ತೆ. ನಿಜವಾ ಇಲ್ವಾ? ಹೌದಾ ಇಲ್ವಾ? ಆಮೇಲೆ ಹಿಂದೆ ಬಹಳ ಹಿಂದೆ ನಾನು ಸ್ಕೂಲ್ಗೆ ಹೋಗೋವಾಗ ನಾನು ಒಂದು ಹಾಡನ್ನ ಕೇಳ್ತಾ ಇದ್ದೆ. ಅದಂದ್ರೆ ಗುಡಿಗಳಲ್ಲಿ ಇರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಏನೋ ಒಂದು ಇಬ್ಬರ ಮನದಲ್ಲೂ ಕಪಟವಿಲ್ಲ. ಈ ತರ ಹಾಡುಗಳನ್ನ ನಮಗೆ ಗುರುಗಳು ಹೇಳಿ ಹೇಳಿ ನಮ್ಮನ್ನ ತಿದ್ದುತ್ತಾ ಇದ್ರು. ಇವತ್ತೆಲ್ಲ ಅದನ್ನ ನಾವು ನನಗೆ ನೋಡು ಒಂದ್ ಸಾಲು ಮರ್ತೋಗಿದೆ. ಆ ತರ ಗುಡಿಯಲ್ಲಿ ಕಲ್ಲೇ ಹೋಗೋದು, ಆದ್ರೆ ಕಲ್ಲಿಗೆ ಪ್ರತಿರೂಪ ಕೆತ್ತನೆ ಯಾರು ಕೊಡ್ತಾರೆ? ಒಬ್ಬ ಆರ್ಟಿಸನ್, ಒಬ್ಬ ಕಲ್ಲನ್ನ ದೇವರ ರೂಪವಾಗಿ ಕೆತ್ತಾರೆ. ಅದನ್ನ ನೋಡ್ತಾ ನೋಡ್ತಾ ನಮ್ಗೆ ಭಕ್ತಿ ಬರುತ್ತೆ. ಆ ಭಕ್ತಿ ಬಂದು ಅಲ್ಲಿ ಶ್ರದ್ಧೆ ಬರುತ್ತೆ. ಶ್ರದ್ಧೆಯಿಂದ ನಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ. ಸದಾಕಾಲ ದೇವಸ್ಥಾನಕ್ಕೆ ಹೋಗುವಂತ ಭಾವನೆಗಳನ್ನ ಬೆಳೆಸ್ಕೋತೀವಿ. ಹೌದಾ ಇಲ್ವಾ? ಆ ಜಾಗದಲ್ಲಿ ಆ ಕೆತ್ತನೆಯ ದೇವರು ಯಾರಾದ್ರೂ ಇದ್ರೆ ತಂದೆ, ತಾಯಿ, ಗುರು. ನಾವು ಹುಟ್ಟಿದ ಮೇಲೆ ನಮಗೆ ಮಾತಾಡ್ಲಿಕ್ಕೂ ಬರಲ್ಲ. ನಮ್ಮ ಜೀವನ ಹೇಗೆ ನಾವು ರೂಢಿಸ್ಕೋಬೇಕು ಅಂತ ಗೊತ್ತಾಗಲ್ಲ. ಆ ದೇವರು ನಮ್ಮ ಕಣ್ಮುಂದೆ ಕಾಣೋ ಅಂತ ದೇವ್ರು ಯಾರಾದ್ರೂ ಇದ್ರೆ ಆ ಶಿಲ್ಪಿಯನ್ನ ಮಾಡೋ ಅಂಥವ್ರು, ಮಕ್ಕಳನ್ನ ಶಿಲ್ಪಿಯಾಗಿ ಮಾಡೋ ಅಂಥವ್ರು ಯಾರಾದ್ರೂ ಇದ್ರೆ ತಂದೆ, ತಾಯಿ, ಗುರುವಿಗೆ ಮಾತ್ರ ಅಷ್ಟು ಶಕ್ತಿ ಇರುತ್ತೆ. ಶಾಲೆಗಳನ್ನ ಶಾರದೆಯ ದೇಗುಲ ಅಂತ ಆರಾಧಿಸ್ತಾರೆ. ಏನಂತಾರೆ? ಶಾಲೆಗಳು ಶಾರದೆಯ ದೇಗುಲ, ಶಾರದೆಯನ್ನ ನೋಡೋ ಅಂತ ದೇಗುಲ. ಸರಸ್ವತಿ ಇರುವಂತ ಜಾಗಕ್ಕೆ ಎಲ್ಲಾ ದೇವತೆಗಳು ಹುಡುಕೊಂಡು ಬರ್ತಾರಂತೆ. ಸರಸ್ವತಿ ಇರುವಂತ ಜಾಗದಲ್ಲಿ ಅಷ್ಟು ಪವಿತ್ರತೆ ಇರುತ್ತಂತೆ, ಅದಕ್ಕೆ ವಾಸ್ತು ದೋಷ ಇರಲ್ಲ ಅಂತೆ. ಸರಸ್ವತಿಗೆ ಅಷ್ಟು ಶಕ್ತಿ ಇರುತ್ತಂತೆ, ಸರಸ್ವತಿಗೆ ಜ್ಞಾನದ ಶಕ್ತಿ ಜಾಸ್ತಿ ಇರುತ್ತಂತೆ. ಆ ಜಾಗದಲ್ಲಿ ಪವಿತ್ರತೆನೂ ಇರುತ್ತಂತೆ. ಅಲ್ಲಿ ಏನಂತಾರೆ, ವಾಸ್ತು ದೋಷ ಇನ್ನೊಂದು ಮತ್ತೊಂದು ಅದೇನೂ ಇರಲ್ಲ. ಎಲ್ಲಿ ಶಾಲೆ ಇದೆ ಅದೇ ದೇಗುಲ, ಜ್ಞಾನದ ದೇಗುಲ, ಶಾರದೆಯ ದೇಗುಲ ಅಂತ ನಾವು ಭಾವಿಸ್ಬೇಕು. ಇವತ್ತು ನಿಮ್ಮ ಪ್ರತಿಭೆ ಯಾವ ರೀತಿ ಮೌಲ್ಯಾಧಾರಿತ ಪ್ರತಿಭೆ ಆಗಬೇಕು. ನಮಗೇನು ಸಂಸ್ಕಾರ ಬರ್ಬೇಕಂದ್ರೆ ಮೊದಲನೇದಾಗಿ ತಂದೆ ತಾಯಿಯನ್ನ ಕಷ್ಟಗಳನ್ನ ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ತಮ್ಮ ಕಷ್ಟಗಳನ್ನ ನುಂಗಿ ನೀರು ಕುಡಿದು ನಿಮಗೆ ಒಳ್ಳೆ ಭವಿಷ್ಯನ ಕೊಡ್ತಾರೆ. ನೀವು ಅದನ್ನ ಆಲೋಚನೆ ಮಾಡ್ಬೇಕು. ತಂದೆ ತಾಯಿ ಯಾರು ಕೂಡ ತನ್ನ ಮಕ್ಕಳಿಗೆ ಏನು ಕಷ್ಟ ಇದೆ, ನನ್ನ ಆರೋಗ್ಯದಲ್ಲಿ ಏನು ಕಷ್ಟ ಇದೆ ಏನೂ ಹೇಳಲ್ಲ. ನಮ್ಮ ಮಕ್ಕಳು ಓದ್ಲಿ, ಅವರ ಓದಿಗೆ ಏನೂ ಅಡೆತಡೆ ಆಗಬಾರ್ದು, ಅವ್ರು ಚೆನ್ನಾಗಿ ಓದ್ಕೊಳ್ಳಿ, ಅವ್ರು ಟ್ಯೂಷನ್ಗೆ ಹೋಗ್ಲಿ, ಅವ್ರು ನನಗಿಂತ ಉತ್ತಮವಾಗಿರುವಂಥ ಜೀವನ ಇರಲಿ, ಜೀವನವನ್ನ ಕಟ್ಕೊಳ್ಳಿ ಅನ್ನೋಂಥ ಉದ್ದೇಶ ಆ ತಂದೆ ತಾಯಿಗಳ ಮನಸ್ಸಲ್ಲೇ ತಪಸ್ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಒಳ್ಳೇದು ಕೊಡುವಂಥ ತಂದೆ ತಾಯಿ ಮನಸ್ಸಲ್ಲಿ ಒಳ್ಳೇದನ್ನ ಕೋರ್ತಾ ಇರ್ತಾರೆ. ನಾವು ಎಲ್ಲೋ ಕಾಣದೇ ಇರುವಂತ ದೇವರು ನಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತ ತುಂಬಾ ಭಯ ಭಕ್ತಿ ತೋರಿಸ್ತೀವಿ. ಕಾಣುವ ದೇವರು, ಗುರು ಆಗ್ಲಿ, ತಾಯಿ ಆಗ್ಲಿ, ತಂದೆ ಆಗ್ಲಿ, ನಮಗೆ ಒಂದು ಸಂಸ್ಕಾರವನ್ನ ಕೊಟ್ಟು ಒಂದು ಒಳ್ಳೆಯ ಜ್ಞಾನ ದೇಗುಲದಲ್ಲಿ ಓದ್ಲಿಕ್ಕೆ, ಭವಿಷ್ಯವನ್ನ ಕಟ್ಕೊಳ್ಳಿಕ್ಕೆ, ನಮಗೆ ಮೌಲ್ಯಗಳನ್ನ ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಅವರು ಪ್ರತಿ ಹಂತದಲ್ಲೂ ಅವ್ರ ಜೀವನದಲ್ಲಿ ಏನೂ ಸಾಧಿಸದೇ ಇರ್ಬೋದು, ಆದ್ರೆ ನಮಗೆ ಸಾಧನೆ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಡ್ತಾ, ನಮ್ಮನ್ನ ತಿದ್ದಿ ಬೈದು, ನಮ್ಮನ್ನ ಕಲ್ಲಾಗಿರುವಂತ ಮನಸ್ಸನ್ನ ಮೂರ್ತಿಯಾಗಿ, ಶಿಲೆಯಾಗಿ ನಾವು ಸಮಾಜಕ್ಕೆ ಏನೋ ಒಂದು ಕೊಡುಗೆ ಆಗುವಂತ
ರೂಪವನ್ನ ತರುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಗುರುವಿಗೆ. ಗುರು ನಮ್ಮನ್ನ ಗುರ್ತಿಸಿ ನಮ್ಮ ಪ್ರತಿಭೆಯನ್ನ ತಿಳ್ಕೊಳ್ಳೋ ಮಟ್ಟಕ್ಕೆ ತಂದೆ ತಾಯಿ ಕರ್ಕೊಂಬಂದು ಆ ದಾರಿಯಲ್ಲಿ ನಿಲ್ಲಿಸ್ತಾರೆ. ಇವತ್ತು ಆ ತಂದೆ ತಾಯಿಗೆ ಒಂದೇ ಹೆಮ್ಮೆ, ಬರ್ತಾ ಬರ್ತಾ ನಮ್ಗೆ ಹೇಗೆ ನಿಮ್ಮನ್ನ ನೋಡ್ತಾ ಇದ್ದಾಗ ಖುಷಿ ಆಗುತ್ತೋ, ಏನಾದ್ರೂ ನೋಡಿ ತಂದೆ ತಾಯಿಗೆ ತನ್ನ ಮಕ್ಕಳನ್ನ ನೋಡಿದಾಗ ಸಿಗೋ ಆನಂದ, ಅವ್ರೇನಾದ್ರೂ ಜೀವನದಲ್ಲಿ ಸಾಧನೆ ಮಾಡುವಾಗ ಸಿಕ್ಕಂತ ಆಸ್ತಿ. ಏನ್ ಆಸ್ತಿ ಅಂದ್ರೆ ನಿಮ್ಮನ್ನ ನೋಡೋದೇ ಒಂದು ಆಸ್ತಿ ಅವ್ರಿಗೆ. ಆಮೇಲೆ ನೀವು ಸಾಧನೆ ಮಾಡಿರೋದೇ ಅವ್ರಿಗೊಂದು ಆಸ್ತಿ. ನೀವು ಖುಷಿಯಾಗಿ ನಿಮ್ಮ ಜೀವನದಲ್ಲಿ ಬದುಕನ್ನ ಕಟ್ಕೊಂಡಾಗ ಅದು ಅವರಿಗೆ ತಂದ್ಕೊಡೋ ಅಂತ ನೆಮ್ಮದಿ ಬೇರೆ ಏನ್ರಲ್ಲೂ ಸಿಕ್ಕಲ್ಲ. ಆದ್ರೆ ಇವತ್ತು ಚಿಕ್ಕ ಮಕ್ಕಳಿದ್ದೀರಾ, ನೀವು ಪ್ರತಿಭಾವಂತ ಮಕ್ಕಳಾಗಿದ್ದೀರಾ. ಅದು KGF ಅಲ್ಲೇ ಸಿಕ್ಕಂತ ಚಿಕ್ಕ ಸ್ಕೂಲೋ, ದೊಡ್ಡ ಸ್ಕೂಲೋ, ಪ್ರೈವೇಟ್ ಸ್ಕೂಲೋ, ಏಡೆಡ್ ಸ್ಕೂಲೋ, ಸರ್ಕಾರಿ ಶಾಲೆನೋ, ಅಲ್ಲಿ ಏನ್ ವ್ಯವಸ್ಥೆ ಇದೆಯೋ, ಅಲ್ಲಿ ಎಂತ ಟೀಚರ್ ಸಿಕ್ಕಿದಾರೋ, ನೀವು ಸ್ಕೂಲ್ಗೆ ಆಟೋಲ್ಲಿ ಹೋಗ್ತಿರೋ, ತಂದೆ ಬಿಡ್ತಾರೋ, ಏನ್ ವ್ಯವಸ್ಥೆಯಲ್ಲಿ ನೀವು ಸ್ಕೂಲ್ಗೆ ಹೋಗಿ ಬರ್ತಿರೋ, ಟ್ಯೂಷನ್ಗೆ ಹೋಗ್ತಿರೋ ಇಲ್ವೋ ಗೊತ್ತಿಲ್ಲ. ಸಿಕ್ಕ ವ್ಯವಸ್ಥೆಯಲ್ಲಿ ನಿಮ್ಮ ಈ ಪ್ರತಿಭೆಯನ್ನ ನಿಮ್ಮ ಪರಿಶ್ರಮದಿಂದ ಪ್ರತಿ ವರ್ಷನೂ ಮಕ್ಕಳು ಇಷ್ಟೆಲ್ಲ ಒಳ್ಳೆಯ ಮಾರ್ಕ್ಸ್ ಅನ್ನ, ಅಂಕಗಳನ್ನ ಪಡ್ಬೇಕಂದ್ರೆ ನಿಮಗೆ ಅಲ್ಲಿ ಕಾನ್ಸಂಟ್ರೇಷನ್ ಇರಬೇಕು. ಅಂದ್ರೆ ನಿಮ್ಮ ಪರಿಶ್ರಮ, ಆಸಕ್ತಿ ಅವಶ್ಯಕತೆ ಇರುತ್ತೆ. ಅದನ್ನ ಪ್ರತಿ ಹಂತದಲ್ಲೂ ಪರಿಶ್ರಮದ ಮೇಲೇನೋ, ನಿಮ್ಮ ಶಾಲೆಗೆ ಬಂದಾಗ ಗುರುಗಳು, ಶಿಕ್ಷಕರಿರ್ಬೋದು, ಆ ಪ್ರೋತ್ಸಾಹ ಇರುತ್ತಲ್ಲ, ನೀವು ಕೂಡ ಏನಾದ್ರೂ ಸಾಧನೆ ಮಾಡ್ಬೋದು ಅನ್ನುವಂಥ ಪ್ರೋತ್ಸಾಹ ಇದೆಯಲ್ಲ, ಅದು ಜೀವನಕ್ಕೆ ತುಂಬಾ ಮುಖ್ಯ. ಪ್ರತಿಯೊಂದು ವಿದ್ಯಾರ್ಥಿನ ಪೋಷಣೆ ಮಾಡೋ ತರ ಅವರಲ್ಲಿರುವಂತ ಏನೇನು ಅವರಲ್ಲಿ ಒಂದು ಪ್ರತಿಭೆ ಇರುತ್ತೆ, ಅದನ್ನ ಹೊರಗಡೆ ತೆಗೆಯುವಂಥದ್ದು ಗುರುಗಳಿಗೆ ಮಾತ್ರ ಇರುತ್ತೆ. ಗುರು ಇಲ್ಲದೆ ಏನೂ ಸಾಧನೆ ಮಾಡಕ್ಕಾಗಲ್ಲ. ಅದಕ್ಕೆ ಹಿಂದೆ ಗುರುಕುಲ ಇರ್ತಾ ಇತ್ತು. ಹಿಂದೆ ಎಲ್ಲ ಗುರುಕುಲ ಇರ್ತಾ ಇತ್ತು. ಅಲ್ಲಿ ಸ್ವಂತ ಕೆಲಸಗಳನ್ನ ನಾವೇ ಮಾಡಿಕೊಂಡು ಗುರುಕುಲದಲ್ಲಿ ವಿದ್ಯೆಯನ್ನ ಅಭ್ಯಾಸ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ. ಇವತ್ತು ಕೂಡ ಗುರುಗಳು ಮಾತ್ರ ತನ್ನ ಶಿಷ್ಯರನ್ನ ಗುರುಗಿಂತ ಎತ್ತರದ ಸ್ಥಾನದಲ್ಲಿ ಬೆಳೆಸ್ಲಿಕ್ಕೆ ಮಾತ್ರ ಆಗತ್ತೆ. ಬೇರೆ ಯಾವುದೇ ಒಂದು ಪವಿತ್ರವಾಗಿರುವಂತ ಗುರು ಬಿಟ್ರೆ ಇನ್ಯಾರು ಕೂಡ ಅಂತ ಪ್ರೋತ್ಸಾಹ ಕೊಡ್ಲಿಕ್ಕೆ ಆಗಲ್ಲ ಅಂತಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಗುರು ಮಾತ್ರ ತನ್ನ ಶಿಷ್ಯರನ್ನ ಗುರುಗಿಂತ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಪ್ರೋತ್ಸಾಹ ಮಾಡಿ ಕರ್ಕೊಂಡೋಗಿ ಬಿಡ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಅವರ ಪ್ರೋತ್ಸಾಹ ಮತ್ತೆ ಅವರ ಪ್ರತಿಭೆ, ಅವರಲ್ಲಿ ಏನಿರುತ್ತೆ ಜ್ಞಾನ, ಆ ಜ್ಞಾನವನ್ನ ನಿಮಗೆ ಧಾರೆ ಎರಿತಾರೆ, ನಿಸ್ವಾರ್ಥವಾಗಿ ಧಾರೆ ಎರಿತಾರೆ. ಆ ಧಾರೆ ಎರೆದು ನಿಮ್ಮನ್ನ ತಿದ್ದಿ ನಿಮ್ಮನ್ನ ಸಮಾಜಕ್ಕೆ ಉತ್ತಮವಾಗಿರುವಂತ ಪ್ರಜೆ ಆಗಿ ಮಾಡ್ಲಿಕ್ಕೆ, ಒಂದು ಕಲ್ಲನ್ನ ಶಿಲೆಯಾಗಿ ಮಾಡ್ಲಿಕ್ಕೆ ಗುರುವಿಂದ ಮಾತ್ರ ಸಾಧ್ಯ. ಸತ್ ಪ್ರಜೆಯನ್ನ ಮಾಡ್ಲಿಕ್ಕೆ ನೀವು ಭವಿಷ್ಯದಲ್ಲಿ ಯಾವುದೇ ಒಂದು ನಿಮ್ಗೆ ಖುಷಿಯಾಗಿದ್ದೇ ಓದಿ, ನಿಮಗೆ ಏನು ಒಳ್ಳೇದು ಅನ್ಸುತ್ತೆ, ನಿಮ್ಮ ಮನಸ್ಸಲ್ಲಿ ನಿಮ್ಗೆ ಏನು ಒಳ್ಳೇದು ಅನ್ಸುತ್ತೆ ಅದನ್ನೇ ಮಾಡಿ. ಅದು ಒಂದಲ್ಲ ಒಂದ್ ರೀತಿ ನಿಮಗೆ ಗೌರವನ್ನ ತಂದ್ಕೊಡುತ್ತೆ, ತಂದೆ ತಾಯಿಗೆ ಗೌರವನ್ನ ತಂದ್ಕೊಡುತ್ತೆ. ಸಮಾಜಕ್ಕೆ ಇವತ್ತಿನ ಮಕ್ಕಳು ನಾಳೆಯ ಆಸ್ತಿ. ಸಮಾಜಕ್ಕೆ ನೀವೇ ಪ್ರಜೆಗಳು. ದೇಶವನ್ನ ಕಟ್ತೀರಾ, ದೇಶವನ್ನ ಆಳ್ತೀರಾ, ದೇಶಕ್ಕೆ ನಿಮ್ಮದೇ ಆದ ಕೊಡುಗೆಯನ್ನ ಕೊಡ್ತೀರಾ. ಯಾವ ವೃತ್ತಿ ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ಲ, ಅದು ಒಂದಲ್ಲ ಒಂದು ರೀತಿ ಅದು ಸಮಾಜಕ್ಕೆ ಸೇವೆ ಆಗಿರುತ್ತೆ ಅಂತಂದ್ಬಿಟ್ಟು ಈ ದಿನ ಈ ಕ್ಷಣನ ನಿಮ್ಮ ತಂದೆ ತಾಯಿ ಜೊತೆ ನಾನು ಆನಂದಿಸ್ಬೇಕು. ಈ ಪ್ರತಿಭೆ ಒಂದು ದಿನದ ನಿಮ್ಮ ಪರಿಶ್ರಮದಿಂದ ಬಂದಿರೋದಲ್ಲ. ನಿಮ್ಮ ಪ್ರತಿಭೆ ಇಡೀ ವರ್ಷ ನೀವು ಓದಿರೋಂಥದ್ದು ಭಯದಿಂದನೋ, ಶ್ರದ್ಧೆಯಿಂದನೋ, ತಂದೆ ತಾಯಿಗಳ ಮೇಲೆ ಪ್ರೀತಿಯಿಂದನೋ, ಗುರುಗಳ ಬಗ್ಗೆ ಗೌರವದಿಂದನೋ, ಇವೆಲ್ಲ ಪರಿಶ್ರಮದಿಂದನೇ ಬಂದಿದೆ. ಚಿಕ್ಕ ವಯಸ್ಸಾದ್ರೂ ನಿಮ್ಮ ಮನಸ್ಸನ್ನ ಆಟ ಆಡ್ಲಿಕ್ಕೆ, ಟಿವಿ ನೋಡ್ಲಿಕ್ಕೋ ಇನ್ನೊಂದತ್ರ ಬಿಡದೆ ಸದಾಕಾಲ ಪ್ರಯತ್ನ ಪರಿಶ್ರಮದಿಂದ ಈ ಪ್ರತಿಭೆಯಿಂದ ನಿಮ್ಗೆ ಈ ಗೌರವ ಸಲ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ದಿನ ಈ ವೇದಿಕೆ ನಿಮ್ಮನ್ನ ನಿಮ್ಮ ತಂದೆ ತಾಯಿ ಜೊತೆಯಲ್ಲಿ ನಾನು ನೋಡಿ ಆನಂದಿಸ್ಬೇಕು. KGF ಅಲ್ಲೂ ಇಷ್ಟು ಜನ ರತ್ನಗಳು, ಮುತ್ತುಗಳು, ಮಾಣಿಕ್ಯಗಳು ಇದಾವೆ ಅಂತಂದ್ಬಿಟ್ಟು ಸಮಾಜಕ್ಕೆ ಇವು ನಾಳೆ ಕೊಡುಗೆಯನ್ನ ಕೊಡ್ತವೆ, ಭವಿಷ್ಯವನ್ನ ಕಟ್ತಾರೆ, ಸಮಾಜಕ್ಕೆ ಇವ್ರದೇ ಆದದ್ ಒಂದು ಸಾಧನೆಯನ್ನ ಮಾಡ್ತಾರೆ, ಇವರು ಕೀರ್ತಿಶೇಷರು ಅಂತ ಒಂದು ಖುಷಿ ಹೆಮ್ಮೆಯಿಂದ ಇವತ್ತು ನಿಮ್ಗೆ ಈ ವೇದಿಕೆಯನ್ನ ತಂದಿದೀವಿ. ಇದರ ಮೇಲೆ ನಾನು ಏನೂ ಹೇಳ್ಕೊಳ್ಳೋ ಅಂತ ಅನಿಸಿಕೆಗಳಿಲ್ಲ. ನನ್ನನ್ನು ಕೂಡ ನನ್ನ ಗುರುವೇ ನನ್ನನ್ನ ತಿದ್ದುತ್ತಾ ಇರ್ತಾರೆ, ಗುರುವಾಗಿ ತಿದ್ದುತ್ತಾರೆ. ಎಷ್ಟೊಂದು ಒಳ್ಳೆ ವಿಚಾರಗಳನ್ನ ಅರ್ಥ ಮಾಡಿಸ್ತಾರೆ. ಅರ್ಥ ಮಾಡಿಸಿ ಈ ಕಾರ್ಯಕ್ರಮಕ್ಕೆ ಇಂಥ ಅರ್ಥಪೂರ್ಣವಾಗಿರುವಂತ ಕಾರ್ಯಕ್ರಮನ ಮಾಡ್ಲಿಕ್ಕೆ ನಮಗೆ ಮಾರ್ಗದರ್ಶಕರು, ಮತ್ತೆ ಈ ಕಾರ್ಯಕ್ರಮ ಹೀಗೇ ಇರಬೇಕು, ಅಚ್ಚುಕಟ್ಟಾಗಿ ಮಾಡ್ಬೇಕು ಅನ್ನುವಂಥ ದೂರದೃಷ್ಟಿ ನನ್ನ ಗುರುಗಳಿಗೆ ಮಾತ್ರ ಇರಕ್ಕೆ ಸಾಧ್ಯ ಅಂತ ಹೇಳ್ತಾ, ಆ ಮಕ್ಕಳಿಗೆ ಇಂಥ ಒಂದು ಒಳ್ಳೆಯ ವೇದಿಕೆಯನ್ನ, KGF ಅಲ್ಲೂ ಕೂಡ ಇಂಥ ಪ್ರತಿಭಾವಂತ ಮಕ್ಕಳಿದ್ದಾರೆ, ಅವರಿಗೆ ಏಕೆ ನಾವು ವೇದಿಕೆಯನ್ನ ಕೊಡಬಾರ್ದು?
ಆ ವೇದಿಕೆಯನ್ನ ಕೊಟ್ಟಾಗ ಮತ್ತೆ ನಿಮ್ ತರ ಎಷ್ಟೋ ಜನ ಮಕ್ಕಳು ಈ ಪ್ರೋತ್ಸಾಹದಿಂದ ಇನ್ನೂ ಒಳ್ಳೆ ಅಂಕಗಳನ್ನ ತಗೊಳ್ಳಿ ಅಂತ ಹೇಳ್ತಾ, ಈ ಮಕ್ಕಳ ಈ ಪ್ರತಿಭಾವಂತ ಪುರಸ್ಕಾರಕ್ಕೆ ಕಾರಣವಾಗಿರುವಂತ ತಂದೆ ತಾಯಿಗಳನ್ನ ಅಭಿನಂದಿಸ್ತಾ, ನೋಡ್ಲಿಕ್ಕೆ ಅವಕಾಶ ಆಯ್ತು. ಇಂಥ ಪ್ರತಿಭಾವಂತ ಮಕ್ಕಳಿಗೆ ಜನ್ಮ ಕೊಟ್ಟಿರೋಂಥ ತಂದೆ ತಾಯಿನ ನೋಡದೆ ಹೋದ್ರೆ ಮನ್ಸಿಗೆ ಕಷ್ಟ ಆಗಿರೋದು. ಅವರನ್ನ ನೋಡುವಂತ ವೇದಿಕೆ ಇದಾಯ್ತು ಅಂತ ಹೇಳ್ತಾ, ನಿಸ್ವಾರ್ಥವಾಗಿ ಗುರುಗಳಾಗಿ, ಶಿಕ್ಷಕರು ಶಿಕ್ಷಕಿಯರಾಗಿ ಸೇವೆ ಮಾಡ್ತಾ ತಮ್ಮ ಮಕ್ಕಳ ಭವಿಷ್ಯತ್ತನ್ನ ನೋಡಿ ಆನಂದಿಸುವಂತ ಎಷ್ಟೋ ಜನ ಮುಖ್ಯೋಪಾಧ್ಯಾಯರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಏನು ಸಮಯ ಅವರಿಗೆ ಕೊಡ್ತಾರೋ ಗೊತ್ತಿಲ್ಲ, ಆದ್ರೆ ಮಕ್ಕಳಿಗೆ ನಿಸ್ವಾರ್ಥವಾಗಿ ಅವರ ಓದಿಗೆ ಅವರನ್ನ ಭವಿಷ್ಯವನ್ನ ಕಟ್ಟುವಂತ ವಿಚಾರದಲ್ಲಿ ಬಹಳ ಪರಿಶ್ರಮ ಇದೆ. ಅದಕ್ಕೆ ನಮ್ಮ KGF ಸಾಕ್ಷಿ ಆಗ್ಬೇಕು ಅಂತ ಹಿಂದೆ SSLC ರಿಸಲ್ಟ್ಸ್ ಬಂದಾಗ ಸತ್ಯ ನನ್ನ ಮನಸ್ಸಿಗೆ ಅಷ್ಟೊಂದು ಸಮಾಧಾನ ಆಗಿರ್ಲಿಲ್ಲ. ಅದಾದ್ಮೇಲೆ ಗುರುಗಳನ್ನ ಯಾವ ರೀತಿ ಗೌರವವಾಗಿ ನೀವು ಈ ಮಕ್ಕಳನ್ನ ತಿದ್ದೋದಕ್ಕೆ ಅವಕಾಶ ಇದೆ, ಒಂದು ಪ್ರಯತ್ನ ಮಾಡಿ ಅಂದ್ರೆ ಇಂಥ ಒಳ್ಳೆ ರಿಸಲ್ಟ್ಸ್ ಅನ್ನ ಹೇಗಂತಾರೆ, ನಾನು ಒಂದೇ ಒಂದು ಬಾಲ್ ನನ್ನ ಕೋರ್ಟಿಗೆ ಬರ್ಲಿ ಅಂದ್ರೆ ಎಷ್ಟು ಬಾಲ್ ಇರುತ್ತೋ ಅಷ್ಟು ನನ್ನ ಕೋರ್ಟಿಗೆ ಬರೋಂಗ್ ಮಾಡ್ಬಿಟ್ರು ಅಂತ ಏನಾದ್ರೂ ಶಕ್ತಿ ಇದ್ರೆ ಆ ಗುರುಗಳಿಗೆ ಮಾತ್ರ. ಒಂದು ಬಾಲ್ ಬಂದ್ರೆ ಸಾಕು ಅಂತ, ನಾನು ಒಂದು ಅಚೀವ್ಮೆಂಟ್ ಸಾಕು ಅಂತ ನಾನು ಖುಷಿ ಪಡ್ತಾ ಇದ್ದೆ. ಒಂದು ಪ್ರತಿಭೆ ಹರ್ಷಿತಾ ಅನ್ಸುತ್ತೆ, ಹಾರಿಕಾ ಇಡೀ ರಾಜ್ಯದಲ್ಲಿ 4ನೇ ರ್ಯಾಂಕ್ ತಗೊಂಡಿದ್ದಾಳೆ, 4th ರ್ಯಾಂಕ್ ತಗೊಂಡಿದ್ದಾಳೆ. ಒಂದು ಪ್ರತಿಭೆ ಸಾಕು ಅಂದ್ರೆ ಇಷ್ಟು ಜನ ಪ್ರತಿಭಾವಂತರಿದ್ದಾರೆ ಅಂತ. 90%, ನಮ್ ಕಾಲದಲ್ಲೆಲ್ಲ 60% ಅಂದ್ರೆ ಪ್ರತಿಭಾವಂತರಂತ. ಇವತ್ತು 90% ಬಂದಿದೀವಿ. 60% ಬಂದಿರೋರು ಪ್ರತಿಭಾವಂತರೆ, 90% ಬಂದಿರೋರು ಪ್ರತಿಭಾವಂತರೆ. ಆದ್ರೆ ನೀವು ವ್ಯಾಲ್ಯೂ ಎಜುಕೇಶನ್ ನ ತುಂಬಾ ಗಮನ ಹರಿಸಿ. ವ್ಯಾಲ್ಯೂ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಅಬ್ದುಲ್ ಕಲಾಂ ಹೇಳ್ತಾರೆ, ಅವರು ಒಂದು ಬೀಯಿಂಗ್ ಎ ಟೀಚರ್, ಅದಾದ್ಮೇಲೆ ಅವ್ರು ಸೈಂಟಿಸ್ಟ್ ಆಗೋದು. ಎಜುಕೇಶನ್ ಇಸ್ ಅ ವೆಪನ್, ಯೂಸ್ ದ ವೆಪನ್ ಟು ಚೇಂಜ್ ದ ವರ್ಲ್ಡ್, ಚೇಂಜ್ ದ ಸೋಷಿಯಲ್ ಸ್ಟ್ಯಾಂಡರ್ಡ್ಸ್. ಮತ್ತೆ ವಿದ್ಯಾಭ್ಯಾಸದಲ್ಲಿ ನಾವು ಮಾಡೋವಾಗ ಯಾವತ್ತೂ ಕೂಡ ನಾವು ಎಲ್ಲಿಂದ ಬಂದಿದ್ದೀವಿ, ಮೇಲು ಕೀಳು ಅನ್ನೋ ಭಾವನೆನ ಬಿಟ್ಟು ಎಲ್ಲರೂ ಸ್ನೇಹಿತರಾಗಿ ಒಟ್ಟಿಗೆ ಜೊತೆಯಲ್ಲಿ ಓದ್ಕೊಂಡು ನಮಗೆ ಗೊತ್ತಿಲ್ಲದೆ ಇರೋದು ಸ್ನೇಹಿತರ ಹತ್ರ ಅರ್ಥ ಮಾಡ್ಕೊಂಡು ಬೆಳೀತಾ ಇರ್ತೀವಿ. ಅದೇ ವಾತಾವರಣ ಮುಂದೆ ಭವಿಷ್ಯಕ್ಕೂ ಕೊಡುವಂತ ವಿದ್ಯಾರ್ಥಿಗಳಾಗ್ಬೇಕು. ಮೇಲು ಕೀಳು, ಅಸೂಯೆ, ಆಮೇಲೆ ಕೋಪ, ದ್ವೇಷ ಇವನ್ನೆಲ್ಲ ಮೆಟ್ಟಿ ನಿಲ್ಲೋ ಅಂಥದ್ದೇ ವಿದ್ಯಾಭ್ಯಾಸಕ್ಕೆ ಆ ಶಕ್ತಿ ಇದೆ. ಆ ಜ್ಞಾನಕ್ಕೆ ಮಾತ್ರ ಆ ಶಕ್ತಿ ಇದೆ. ನೀವು ಸಮಾಜವನ್ನ ಕಟ್ಟೋದಕ್ಕೆ ಮಾತ್ರ ಸಾಧ್ಯ, ವಿದ್ಯಾರ್ಥಿಗಳು ಮಾತ್ರ ಅಂತ ಹೇಳ್ತಾ ಈ ದಿನ ನಿಮ್ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನ ಅಂಬೇಡ್ಕರ್ ಅವರು, ಗಾಂಧೀಜಿ ಅವರು, ಅಬ್ದುಲ್ ಕಲಾಂ ಅವರು, ಬಸವಣ್ಣನವರು ಎಲ್ಲರೂ ಕಂಡಂತ ಕನಸು ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಮಕ್ಕಳೇ. ಒಳ್ಳೆ ಭವಿಷ್ಯದಲ್ಲಿ ನೀವೇನೋ ಒಂದು ಸಾಧನೆ ಮಾಡ್ತೀರಾ, ಕೀರ್ತಿಶೇಷರಾಗ್ತೀರಾ, ತಂದೆ ತಾಯಿಗಳಿಗೆ ಗೌರವನ್ನ ತರ್ತೀರಾ. KGF ಸ್ವರ್ಣ ಭೂಮಿ ಅಂತ ಕರೀತಾರೆ. KGF ನ ಬಂಗಾರದ ಭೂಮಿ, ಸ್ವರ್ಣ ಭೂಮಿ ಅಂತ. ಎಲ್ಲಿಂದ ಬಂದಿದ್ದಾರೆ ಈ ಮಕ್ಕಳು ಅಂದ್ರೆ ಬಂಗಾರದ ಭೂಮಿಯಲ್ಲಿ ಹುಟ್ಟಿರುವಂತ ಮಕ್ಕಳು ಅಂತ ಪ್ರಸಿದ್ಧಿಯನ್ನ ಹೊಂದ್ತೀರಾ ಅಂತ ಹೇಳ್ತಾ, ಭವಿಷ್ಯ ನಿಮ್ಗೆ ಉಜ್ವಲವಾಗಿರ್ಲಿ, ಒಳ್ಳೇದಾಗ್ಲಿ. ತಂದೆ ತಾಯಿ ದಿನ, ತಂದೆ ತಾಯಿ ಜೊತೆ ನೀವು ಈ ಸನ್ಮಾನವನ್ನ ಸ್ವೀಕರಿಸೋದು, ಆ ತಂದೆ ತಾಯಿ ನೋಡ್ಬೇಕು ಅನ್ನುವಂತ ಒಂದು ಖುಷಿ ದಿನ ಇದಾಗ್ಬೇಕು ಅಂತ ನನ್ನ ಆಸೆನೇ ಅಲ್ಲ, ನನ್ನ ಮಾರ್ಗದರ್ಶಕರ ಆಸೆನೂ ಆಗಿತ್ತು ಅಂತ ಹೇಳ್ತಾ, ಇದಕ್ಕೆಲ್ಲ ಸಾಕ್ಷಿ ಆಗಿರುವಂತ ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಜವಾಬ್ದಾರಿಯಿಂದ ನೆರವೇರಿಸಿರುವಂತ ವೇದಿಕೆ ಮೇಲೆ ಇರುವಂತವ್ರು, ವೇದಿಕೆ ಮುಂಭಾಗದಲ್ಲಿರುವಂತವ್ರು ಎಲ್ಲರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಮಕ್ಕಳಿಗೆ ಭವಿಷ್ಯತ್ತು ತುಂಬಾ ಉಜ್ವಲವಾಗಿರ್ಲಿ. ಅವ್ರು ಏನು ಕನಸನ್ನ ಕಂಡಿರ್ತಾರೆ, ತಂದೆ ತಾಯಿ ಆ ಮಕ್ಕಳು ಇಂಥದ್ದೇ ಆಗ್ಬೇಕು ಅಂತ ಮನಸ್ಸಿಂದ ಆಶೀರ್ವಾದ ಮಾಡ್ತಾ ಇರ್ತಾರೆ, ತಪಸ್ಸನ್ನ ಮಾಡ್ತಾ ಇರ್ತಾರೆ. ಅದನ್ನ ಗುರಿ ಮುಟ್ಟುವಂತ ಪರಿಶ್ರಮದಲ್ಲಿ ಇವರೆಲ್ಲರೂ, ವೇದಿಕೆ ಮೇಲಿರುವಂತವರ, ವೇದಿಕೆ ಮುಂಭಾಗದಲ್ಲಿ ಬಂದಿರುವಂತ ಎಲ್ಲಾ ತಂದೆ ತಾಯಿಗಳ ಆಶೀರ್ವಾದ ಮಕ್ಕಳ ಮೇಲೆ ಇರ್ಲಿ ಅಂತ ಹೇಳ್ತಾ, ಸದಾ ಮಕ್ಕಳು ಆರೋಗ್ಯವಾಗಿ, ವಿದ್ಯಾವಂತರಾಗಿ, ಮೌಲ್ಯಾಧಾರಿತ ಶಿಕ್ಷಣವನ್ನ ಪಡಿಲಿಕ್ಕೆ ಹಸಿವಿರ್ಬೇಕು, ನಿಮ್ಗೆ ಜ್ಞಾನದ ಹಸಿವಿರ್ಬೇಕು ಮಕ್ಕಳಿಗೆ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಪತ್ರಿಕಾ ಮಾಧ್ಯಮದವರಿಗೂ ಕೂಡ KGF ಕೂಡ ಏನರಲ್ಲೂ ಕಡಿಮೆ ಅಲ್ಲ, ವಿದ್ಯಾಭ್ಯಾಸದಲ್ಲೂ ಕೂಡ ನಾವು ಕಡಿಮೆ ಇಲ್ಲ. ಬರುವಂತ ಭವಿಷ್ಯದ ದಿನಗಳಲ್ಲೂ ಕೂಡ KC ರೆಡ್ಡಿ ಅಂತ ಮುಖ್ಯಮಂತ್ರಿಯವ್ರನ್ನ ಸ್ವತಂತ್ರ ಬಂದ ಮೊದಲನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಇದೇ ಮಣ್ಣಲ್ಲಿ ಹುಟ್ಟಿರುವಂತ, ಈ ಬಂಗಾರದ ಸುವರ್ಣ ಭೂಮಿಯಲ್ಲಿ ಹುಟ್ಟಿರುವಂತ ಒಬ್ಬ ವಿದ್ಯಾರ್ಥಿ, ಕ್ಯಾಸಂಬಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತ ಗ್ರಾಮೀಣ ಭಾಗದ ವಿದ್ಯಾರ್ಥಿ
ಆ, ಆ, ಕರ್ನಾಟಕ ರಾಜ್ಯದ ಮೈಸೂರು ಪ್ರಾಂತ್ಯದ ಮೊದಲನೇ ಮುಖ್ಯಮಂತ್ರಿ ಆಗಿರ್ತಾರೆ. ಇವತ್ತು ಆ ಶಾಲೆಯಿಂದ ಕೂಡ ಪ್ರತಿಭಾವಂತ ಮಕ್ಕಳು ಬಂದಿದ್ದೀರಾ. ಅವರ ನೀವು ಚರಿತ್ರೆಯನ್ನ ಓದೋ ಅಂಥವ್ರು ಆಗ್ಬೇಕು. ಬರೋವಂಥ ದಿನದಲ್ಲಿ ಅಂತ ಭವಿಷ್ಯವನ್ನ ಕನಸನ್ನ ಕಂಡು ನೀವು ಕೂಡ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.